ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬಸವರಾಜ್ ಕಟ್ಟಿಮನಿ. ಇವತ್ತು ನಮ್ಮ ಕಾಲೇಜ್ ಲೈಫ್ನ ಕೊನೆಯ ಹಿಸ್ಟ್ರಿ ಕ್ಲಾಸು ನಮ್ಮ ನಾಗನೂರು ಸರ್ ಆಲ್ರೆಡಿ ತೊಗೊಂಡಿದ್ದಾರೆ. ಕೊಠಡಿ ನಂಬರ್ 6 ಕ್ಲಾಸ್ ನಡೀತಾ ಇದೆ. ಲಾಸ್ಟ್ ಕ್ಲಾಸ್ ಡಿಗ್ರಿ ಲೈಫ್ನ ಕೊನೆಯ ಕ್ಲಾಸ್. ಹಿಸ್ಟ್ರಿ ಲಾಸ್ಟ್ ಕ್ಲಾಸ್ ಆಗಿರೋದ್ರಿಂದ ನಮ್ಮ ಸರ್ ನಮಗೆ ಕೆಲವು ಇಂಪಾರ್ಟೆಂಟ್ ಕ್ವಶನನ್ನು ಬರೆಸ್ತಾರೆ. ಜೊತೆಗೆ ನಮ್ಮ ಭಾವಿ ಜೀವನದ ಕುರಿತು ಕೆಲವು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ. ಆದರೆ ಈ ಕ್ಲಾಸು ಕೊನೆಯ ಕ್ಲಾಸ್ ಅಂತ ಭಾಳ ಜನ ವಿದ್ಯಾರ್ಥಿಗಳಿಗೆ ಗೊತ್ತಿದ್ದಿಲ್ಲ. ಹಾಗಾಗಿ ಭಾಳ ಜನ ವಿದ್ಯಾರ್ಥಿಗಳು ಈ ಕ್ಲಾಸ್ಗೆ ಅಟೆಂಡ್ ಆಗಿದ್ದಿಲ್ಲ. ಯಾರು ಈ ಕ್ಲಾಸ್ಗೆ ಅಟೆಂಡ್ ಆಗಿಲ್ಲ, ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿರಿ. ಏಕೀಕರಣ ಸಭೆಯ ಮೊದಲ ಅಧಿವೇಶನ ನಡೆದು ಯಾವಾಗ? ಕರ್ನಾಟಕ ಏಕೀಕರಣ ಸಭೆಯ ಮೊದಲ ಅಧಿವೇಶನ. ಅದನ್ನು ಓದಿ ಭಾರತದ ಸಂವಿಧಾನದ ಬಗ್ಗೆ ಓದ್ತೀರಿ, ಪೊಲಿಟಿಕಲ್ ಸೈನ್ಸ್ ಅಲ್ಲಿನೂ ಕೂಡ ಓದ್ತೀರಿ. ಮತ್ತೆ ಇಲ್ಲಿ ಅದೇ ರಿಪೀಟ್ ಆಗುತ್ತೆ. ಯಾವುದೇ ಸಬ್ಜೆಕ್ಟಿನಲ್ಲಿ ಯಾವುದೇ ಟಾಪಿಕ್ ಕೂಡ ಉಳಿಸಿಲ್ಲ. ಎಲ್ಲವೂ ಕೂಡ ಈ ವರ್ಷದ ಮಟ್ಟಿಗೆ ಪೂರ್ಣಗೊಳಿಸಿದೆ. ಅದರ ಜೊತೆಗೆ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಹಲಗಲಿಯ ಬೇಡರ ಬಂಡಾಯವನ್ನು ಮೊದಲುಗೊಂಡು ಭಾರತದ ಕರ್ನಾಟಕ ಏಕೀಕರಣ ಚಳವಳಿ, ಅದರ ಜೊತೆಗೆ ಜವಾಬ್ದಾರಿಯುತ ಸರ್ಕಾರಕ್ಕಾಗಿ ಹೋರಾಟ, ಅವೆಲ್ಲವುಗಳನ್ನ ನಾವು ನೋಡಿದ್ದೀವಿ. ಒಟ್ಟಾರೆ ನಿಮ್ಮ BSc 13 ಸಮಕಾಲೀನ ಭಾರತದ ಇತಿಹಾಸ, 13 ಯುರೋಪಿನ ಇತಿಹಾಸ, 14 ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟ ಮತ್ತು ಏಕೀಕರಣ ಚಳವಳಿ. ಅದಕ್ಕೆ ಅನುಗುಣವಾಗಿ ಏನು ಪಠ್ಯ ಇತ್ತು ವಿಶ್ವವಿದ್ಯಾಲಯ ನಿಗದಿಪಡಿಸಿದ್ದು ಅದನ್ನೆಲ್ಲ ನಾನು ನನ್ನ ಸಮಯಕ್ಕೆ ಅನುಗುಣವಾಗಿ ನಾನು ಸಂಪೂರ್ಣವಾಗಿ ಕೊನೆಗೊಳಿಸಿದ್ದೀನಿ. ಯಾವುದೇ ನಡುವೆ ಅವುಗಳನ್ನು ನಾನು ಬಿಟ್ಟಿಲ್ಲ, ಯಾವ ವರ್ಷನೂ ಬಿಡೋದನ್ನು ಇಲ್ಲ. ಸೊ ಅದಕ್ಕೆ ಇದುವರೆಗೆ ಅದ್ರ ಜೊತೆಗೆ ನಾನು ಕೆಲವು ಸಂಭವನೀಯ ಪ್ರಶ್ನೆಗಳನ್ನು ಕೂಡ ನಿಮಗೆ ಕೊಟ್ಟಿದ್ದೀನಿ. ನೀವು ಅವುಗಳನ್ನು ಒಟ್ಟಾರೆ ಸುಮಾರು 3 ವರ್ಷಗಳ ಕಾಲ ನಿಮ್ಮೊಂದಿಗೆ ನಾನು ಕಳೆದಂತಹ ದಿನಗಳು ಅತ್ಯಂತ ಸ್ಮರಣೀಯವಾಗಿರ್ತಕ್ಕಂಥ ದಿನಗಳಾಗಿದ್ದಾವೆ. ಅದರಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ನಾನು ಬೈದಿರ್ಬೋದು ಅಥವಾ ಏನಾದರೂ ಇರ್ಬೋದು. ದಯವಿಟ್ಟು ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳೋರೆ. ಒಬ್ಬ ಹಿರಿಯ ಸಹೋದರ ಅದನ್ನ ನಿಮ್ಗೆ ಅಂದಿರ್ಬೋದು ಅಥವಾ ನಿಮ್ಮ ಪಾಲಕರು ಅಂದಿರ್ಬೋದು ಅಂತ ನೀವು ತಿಳ್ಕೊಂತೀರಿ ಅನ್ನುವಂಥ ಭಾವನೆ ನನಗಿದೆ. ನಾನು ಏನೇ ಅಂದರೂ ಕೂಡ ನಿಮ್ಮ ಒಳ್ಳೆಯದಕ್ಕಾಗಿ ನಾನು ಮಾತಾಡಿದ್ದೇನೆ ವಿನಃ ಅದು ನಿಮ್ಮ ಮೇಲೆ ಯಾವುದೇ ದ್ವೇಷ ಅಂತಲ್ಲ. ಎಲ್ಲ ಮಕ್ಕಳು ಕೂಡ ನನಗೆಲ್ಲರೂ ಅಷ್ಟೇ. ಆದರೆ ನನಗೇನು ನೋವು ಅಂತಂದರೆ ಸುಮಾರು 86 ವಿದ್ಯಾರ್ಥಿಗಳಿದ್ರೂ ಕೂಡ ಬರ್ತಕ್ಕಂಥ ವಿದ್ಯಾರ್ಥಿಗಳು ಹಾಜರಾತಿ ಏನಿದೆ ಅದು ನೋವಾಗುತ್ತೆ. ಯಾಕೆಂದರೆ ನಾವೆಲ್ಲ ವಿಷಯಗಳನ್ನು ಸಂಗ್ರಹಿಸಿಕೊಂಡು ಬಂದು ಇಲ್ಲಿ ನಾವು ಹೇಳ್ತಾ ಇರ್ತೇವೆ, ಬಟ್ ಇರಲಿಲ್ಲ ಅಂತಂದರೆ ಅದನ್ನು ನನಗೆ ತಲುಪಕ್ಕಾಗೋದಿಲ್ಲ. ಅದರ ಜೊತೆಗೆ ನಿಮ್ಮ ಪರೀಕ್ಷೆಗಳಲ್ಲಿ ಟೆಸ್ಟ್ ಇದ್ದಾಗಿರ್ಬೋದು ಅಥವಾ ಯಾವುದೇ ಸಂದರ್ಭದಲ್ಲಿ ಇರ್ಬೋದು, ಅವುಗಳನ್ನು ನಾನು ನನ್ನ ಸ್ವಾರ್ಥಕ್ಕಾಗಿ ಅದನ್ನು ಹೇಳ್ತಾ ಇಲ್ಲ. ನೀವು ಓದಿ ಎನ್ನುವಂಥ ಉದ್ದೇಶಕ್ಕಾಗಿಯೇ ಅದನ್ನು ಟೈಪ್ ಮಾಡೋದು. ನಾಳೆ ನೀವು ಹೊರಗೆ ಹೋದ್ಮೇಲೆ ಈಗ ಬೈಬೋದು ನನಗೆ, ನೀವು ಟೈಟಲ್ ಇರ್ತೀರಿ ಅದು ಅಂತ. ಬಟ್ ಹೊರಗೆ ಹೋದ್ಮೇಲೆ ಜವಾಬ್ದಾರಿ ಏನು ಬರುತ್ತಾ ಅವಾಗ ನಾನು ನೆನಪಾಗ್ತೀನಿ. ಅಲ್ಲಿ ಮಟ್ಟ ನಿಮಗೆ ಅದು ನೆನಪಾಗೋದಿಲ್ಲ. ಈಗ ಎಷ್ಟೋ ವಿದ್ಯಾರ್ಥಿಗಳು ಔಟ್ ಗೋಯಿಂಗ್ ಸ್ಟೂಡೆಂಟ್ಸ್ ಹೇಳ್ತಿರ್ತಾರೆ, ಸರ್ ನಾವು ಅವಾಗ ಓದಲಿಲ್ಲ, ಇವಾಗ ನಮ್ಗೆ ಅದರ ಬಗ್ಗೆ ಅರಿವಾಗ್ತಾ ಇದೆ ಅಂತ. ಇಲ್ಲಿ ಮಕ್ಕಳನ್ನು ಕೆಡಿಸುವವರು ನಾವೇನು ಲೂಸ್ನೆಸ್ ನೀವು ಕೊಡ್ತೀವಿ, ನೀವು ಅದನ್ನು ದುರುಪಯೋಗ ಮಾಡ್ಕೊಳ್ತೀರಿ. ಯಾಕೆ ಅಂತಂದರೆ ಅದರಿಂದ ಎಷ್ಟೋ ಸಮಸ್ಯೆಗಳು ಇಲ್ಲಿ ಉದ್ಭವಗೊಳ್ತಾವೆ. ನೀವು ತಾತ್ಕಾಲಿಕವಾಗಿ ಪಾಸ್ ಆಗಿ ಹೋಗ್ಬೋದು, ಆದರೆ ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಾಗ ಅದು ಏನು ಅನ್ನುವಂಥ ಅರಿವು ಗೊತ್ತಾಗುತ್ತೆ. ಇವಾಗಲಿಂದಲೇ ನೀವು ಅದನ್ನು ಓದ್ತಾ ಹೋದರೆ ಅವೇನು ಸಮಸ್ಯೆಗಳು ಬರೋದೇ ಇಲ್ಲ. ನಿಮ್ಗೆ ಇಲ್ಲಿ ನಾವು ಕೊಡ್ತಕ್ಕಂಥ ಅಂಕ ಕಡಿಮೆ ಅನಿಸಿರ್ಬೋದು, ಆದರೆ ಯಾಕೆ ಕಡಿಮೆ ಅನ್ನುವಂಥದ್ದು ನೀವು ನಿಮಗೆ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಆಮೇಲೆ ನಾನು ಇದನ್ನು
40 ಕೊಟ್ಟರು ಅಷ್ಟೇ, 20 ಕೊಟ್ಟರು ಅಷ್ಟೇ, 15 ಕೊಟ್ಟರು ಅಷ್ಟೇ, ಪಾಸಿಂಗ್ ಕೊಟ್ಟರೆ ಸಾಕು ನಿಮಗೆ. ಆದ್ರೆ ನೀವು ಥಿಯರಿಯೊಳಗೆ ಏನು ಮಾಡ್ತಿರಲ್ಲ ಅದು ನಿಮ್ಮ ಲೈಫಿಗೆ ಏನಾಗುತ್ತೆ, ಅನುಕೂಲವಾಗುತ್ತೆ. ಇಲ್ಲಿ ಮೇಲ್ನೋಟಕ್ಕೆ ನಿಮ್ದು ಎಷ್ಟು ಪರ್ಸೆಂಟೇಜ್ ಆಯಿತು ಅಂತ ಕೇಳ್ಬೋದು, ಆದ್ರೆ ಥಿಯರಿ ಅಷ್ಟೇ ನೀವು ಪರ್ಸೆಂಟೇಜ್ ತೆಗೀರಿ, ಅಲ್ಲಿ ನಿಮ್ದು ಎಷ್ಟು ಇರುತ್ತೆ ನೀವು ನೋಡ್ಕೊಳ್ಳಿ. ನಾಳೆ ಅಪಾಯಿಂಟ್ಮೆಂಟ್ ಆಗಬೇಕಾದ್ರೆ ಈ ಇಂಟರ್ನಲ್ ಕನ್ಸಿಡರ್ ಆಗೋದಿಲ್ಲ. ನಿಮ್ಗೆ 15 ಪಾಸಿಂಗ್ ಆಗಿರ್ತದೆ ಅಷ್ಟೇ, ಬಟ್ ನಿಮ್ಗೆ ಕನ್ಸಿಡರ್ ಆಗೋದು ನೀವು ಥಿಯರಿ ಏನು ತಗೊಂತಿರ್ತಿರಲ್ಲ ಅದ್ರ ಮೇಲೆ ನಿಮ್ಗೆ ಕನ್ಸಿಡರ್ ಆಗುತ್ತೆ. ಅದಕ್ಕೆ ಅಲ್ಲಿ ನೀವು ಸ್ಕೋರ್ ಮಾಡಬೇಕು. ಇಲ್ಲಿ ನಾವು 40 ಕೊಟ್ಟಿರ್ತೇವೆ, 35 ಕೊಟ್ಟಿರ್ತೇವೆ, 30 ಕೊಟ್ಟಿರ್ತೇವೆ, 20 ಕೊಟ್ಟಿರ್ತೇವೆ. ನೀವು ಥಿಯರಿ ಒಳಗೆ 15-18 ಮಾರ್ಕ್ಸ್ ತಗೊಂಡ್ರೆ ಹಾಗಾದ್ರೆ ನೀವೇನು ಮಾಡ್ದಂಗಾಯ್ತು ಅಂತ. ಸಣ್ಣ ಮಕ್ಕಳು ಸಹಿತ 16-17 ಮಾರ್ಕ್ಸ್ ತಗೊಳ್ಬೇಕ, ಹೌದಾ? ನೀವು ಬೈತಿರ್ತೀರಿ ಮನೆಯೊಳಗೆ, ತಮ್ಮ ಅಥವಾ ತಂಗಿ ಸ್ಕೂಲ್ಗೆ ಹೋಗ್ತಿರ್ತಾರೆ, ಅಲ್ಲಿ ನೀವು 1 ಮಾರ್ಕ್ಸ್ ಕಾರ್ಡ್ ತೋರಿಸಿದಾಗ ಬಡಿಯನ್ನು ಒಂದು 8 ಮಾರ್ಕ್ಸ್ ತಗೊಳ್ಳೋದಂತೀವಿ. ಅದೇ ಮಗು ನಿಮ್ಮ ಪೇಪರ್ ಕೊಡು ಅಂತ ಕೇಳಿದ್ರೆ ಅವಾಗ ನಿಮ್ಗೆ ಏನಾಗುತ್ತೆ ಅನ್ನೋದನ್ನ ನೀವು ತಿಳ್ಕೋಬೇಕು. ಅಂದ್ರೆ ನಾನು ಮೊದಲೇ ಸರಿ ಇದೀನೋ ಇಲ್ವೋ ಅನ್ನೋದನ್ನ ನೀವು ಗಮನಿಸಿ. ಇನ್ನೂ ನಿಮಗೆ ಸಮಯ ಇದೆ. ಈಗಾಗಲೇ ನಾವು ಆಂತರಿಕ ಅಂಕಗಳನ್ನು ಎಷ್ಟು ಕೊಡಬೇಕು ಅಷ್ಟು ಕೊಟ್ಟಿದ್ದೀವಿ. ನಿಮಗೆ ಸಮಯ ಇದೆ, ಅದನ್ನ ಗಮನದಲ್ಲಿ ಇಟ್ಕೊಂಡು ಎಲ್ಲ ವಿಷಯಗಳನ್ನು ಸರಿಯಾಗಿ ಓದ್ರಿ. ಆಮೇಲೆ ಟೆಸ್ಟ್ ಇನ್ನೊಂದು ಬೇಸರ ಏನು ಅಂತಂದ್ರೆ, ಇಲ್ಲಿ ಟೆಸ್ಟ್ ಇರ್ತಾವ, ಗುಂಪಾಗಿ ಸುಮ್ಮನೆ ಮಾತಾಡ್ಕೊಂತ ಆಟ ಆಗ್ತಿರುತ್ತೆ. ಒಬ್ಬರ ಕಡೆನೂ ಪುಸ್ತಕ ಇಟ್ಕೊಂಡು ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದು ಇರೋದಿಲ್ಲ. ಯಾಕಂತಂದ್ರೆ ಅದು ನಿಮ್ದಲ್ಲ, ನಿಮ್ಮ ಗುಣಗಳೇನಿರ್ತಾವ ಅದು ನಿಮ್ಮನ್ನ ಆ ವಯಸ್ಸಿನಲ್ಲಿ ಸಹಜ. ಆದ್ರೆ ಅದು ಕೂಡ ಜವಾಬ್ದಾರಿಯುತ, ಇದೇ ನಮಗೆ ಜವಾಬ್ದಾರಿ ಅನ್ನೋದನ್ನ ನೀವು ಕೂಡ ಗಮನಿಸಿಕೊಳ್ಬೇಕು. ನೀವು BF1 ಇದ್ದಾಗ ಎಷ್ಟು ಚೆನ್ನಾಗಿ ಓದ್ತಿದ್ರಿ, ನೀವು ನೀವೇ ಆತ್ಮಾವಲೋಕನ ಮಾಡಿಕೊಳ್ಳಿ. PUC ಇದ್ದಾಗ ನಿಮ್ಮ ಪರ್ಸೆಂಟೇಜ್ ಎಷ್ಟಿದೆ, ಡಿಗ್ರಿ ಬಂದಾಗ ನೀವು ಎಷ್ಟರ ಮಟ್ಟಿಗೆ ಓದ್ತೀರಿ, ಫೈನಲ್ ಬರುವ ವೇಳೆಗೆ ಎಷ್ಟು ಓದಿರಿ, ನೀವೇ ವಿಚಾರ ಮಾಡಿ. PUC ಇದ್ದಾಗ ಹಗಲಿ ರಾತ್ರಿ ಕುತ್ಕೊಂಡು ಓದ್ತಿರ್ತೀರಿ, ಅಲ್ಲೆಲ್ಲ 80, 85, 90, 75 ಮಾಡ್ಕೊಂಡು ಬರ್ತೇವೆ. BA ಹಚ್ಚಿದ ತಕ್ಷಣ ಓದೋದು ಕೈ ಬಿಟ್ಬಿಡುತ್ತೆ. ಯಾಕಂದ್ರೆ ಇಲ್ಲಿ 1ನೇ ವರ್ಷ ಫೇಲ್ ಆದ್ರೂ ಕೂಡ ಫೈನಲ್ ಇಯರ್ ಕೂಡ ಹೋಗ್ತೀವಿ. ಅಲ್ಲಿ ಹಂಗಿಲ್ಲ, ಫೇಲ್ ಆದ್ರೂ ಮತ್ತೊಂದು ವರ್ಷ ಕೊಂಡ್ಬೇಕಿತ್ತು. ನೋಡಿ ಹಾಗೆ ಟೈಟ್ ಇತ್ತು ಅಂದ್ರೆ ಹೆಂಗೆ ಓದ್ತೀರಿ, ಲೂಸ್ ಇತ್ತು ಅಂದ್ರೆ ಹೆಂಗೆ ಓದ್ತೀರಿ, ಇದು ವ್ಯತ್ಯಾಸ ಇಲ್ಲೇ ಗೊತ್ತಾಗ್ಬಿಡುತ್ತೆ. ನೀವು ಎಷ್ಟರ ಮಟ್ಟಿಗೆ ಫೈನಲ್ ಮುಗಿಯುವ ವೇಳೆಗೆ ಎಲ್ಲಾ ವಿಷಯಗಳನ್ನು ಉಳಿಸ್ಕೊಂಡು ಬಿಟ್ರಿ ಅಂತಂದ್ರೆ ಒಮ್ಮಾಗಲೇ ಮೈಮ್ಯಾಗ ಬರುತ್ತೆ. ಅವಾಗ ಏನು ವಿಚಾರ ಮಾಡ್ತೀರಿ ಅಂದ್ರೆ ಕಲ್ತಮಯ ಮುಂದೆ ಅಲ್ಲಿ ಮಟ್ಟ ನೀವು ವಿಚಾರ ಮಾಡೋದಿಲ್ಲ. ಸೊ ಅದಕ್ಕೆ ನೀವು ಹೆಂಗೆ ಪಾಸ್ ಆಗಿ ಬಂದಿರ್ಬೋದು ಇವಾಗ, ಆದ್ರೆ ಮುಂದೆ ಹೆಂಗೋ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮುಂದೆ ಹೆಂಗೋ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಹಿಂಗಾದ್ರೂ ಕೂಡ ಇರಬೇಕು ಅಂತ ಓದುವಂತ ಪ್ರಯತ್ನ ನೀವು ಮಾಡ್ತೀರಿ ಅನ್ನುವಂಥ ಒಂದು ಭರವಸೆ ನನಗಿದೆ. ಅದಕ್ಕೆ ಬರ್ತಕ್ಕಂಥ ದಿನಗಳು ತಮ್ಮೆಲ್ಲರಿಗೂ ಒಳಿತನ್ನ ಮಾಡಲಿ. BA ಮುಗಿದ ಮೇಲೆ ನೀವು ಹಾಗೆ ಕುತ್ಕೊಳ್ಬೇಡ್ರಿ, ಮುಂದೂ ಕೂಡ ನಿಮ್ಮ ಎಜುಕೇಶನ್ ಮುಂದುವರಿಸಿ. ನೀವು ಇಷ್ಟು ಜನ ಇದ್ದೀರಿ, ಇದರೊಳಗ ಎಷ್ಟು ಜನ ಏನಾಗ್ತಿರೋ ಗೊತ್ತಿಲ್ಲ. ಅಂದ್ರೆ ಒಬ್ಬ ಪ್ರೊಫೆಸರ್ ಆಗಿಯೂ ಕೂಡ ಬರ್ಬೋದು, ಒಬ್ಬ ಹೈಸ್ಕೂಲ್ ಟೀಚರ್ ಆಗಿಯೂ ಕೂಡ ಬರ್ಬೋದು. ನಿಮಗೆ ಗೊತ್ತಿರೋದಿಲ್ಲ. ಇವಾಗ ನಿಮ್ಮ ಅಧ್ಯಯನ ಹೆಂಗಿರುತ್ತೋ ಅದ್ರ ಪ್ರಕಾರ ನೀವು ಆಗ್ತೀರಿ. ನೀವು ಇದೇ ರೀತಿ ಕಾಪಿ ಮಾಡಿ ನೀವು ಪಾಸ್ ಆಗಿ ಹೋದ್ರಿ ಅಂತಂದ್ರೆ ಮುಂದೆ ಟೀಚರ್ ಆಗಿ ಬಂದಾಗಲೂ ಕೂಡ ನೀವು ನಿಮ್ಮ ಮಕ್ಕಳಿಗೂ ಕಾಪಿ ಮಾಡಿಸೇ ಬರೆಸ್ತೀರಿ. ಯಾಕೆಂದ್ರೆ ನೀವು ಮಾಡಿದ್ದನ್ನ ನೀವು ಹೇಳ್ಬೇಕು, ಆದ್ರೆ ಅದು ಅಂತೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಅದೇ ರೀತಿಯಾಗಿ ಮುಂದುವರೆದ್ರಿ ಅಂತಂದ್ರೆ ಅದನ್ನ ಆಗ್ಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅದನ್ನ ಬಿಡಿ, ನೀವು ಚೆನ್ನಾಗಿ ಓದ್ರಿ. ಇನ್ನಾದ್ರೂ ಕೂಡ ನೀವು ಪಾಸಿಂಗ್ ಆಗಲಿ ಸಾಕು, 40 ಮಾರ್ಕ್ಸ್ ತಗೊಂಡು ಪಾಸ್ ಆಗಲಿ, ಸ್ವಂತ ಬರ್ದೀನಿ ಅನ್ನುವಂಥ ತೃಪ್ತಿ ನಿನಗಿರುತ್ತೆ. ಇಲ್ಲಿ ನಾವು ನೋಡ್ತಿರ್ತೀವಿ ರಿಸಲ್ಟ್ ತೆಗೆಯುವಾಗ, ಮೊನ್ನೆ ವಿದ್ಯಾರ್ಥಿಗಳ ಪರ್ಸೆಂಟೇಜ್ ನಾವು ತೆಗೆಯುವಾಗ ನೆಕ್ಸ್ಟ್ ಟೈಮ್ಗಳಲ್ಲಿ ಅಥವಾ ಮೊನ್ನೆ ಶಿಷ್ಯ ವೇತನ ತೆಗೆಯುವಂಥ ಸಂದರ್ಭದಲ್ಲಿ ಟೆಸ್ಟ್ಗಳಲ್ಲಿ 2-3 ತಗೊಂಡಾಗ ಎಕ್ಸಾಮ್ನಲ್ಲಿ 80-85 ಹಾಗೆ ಮಾಡಲಿಕ್ಕೆ ಸಾಧ್ಯ ಸ್ವಂತ ಬರ್ತದೆ. ನಾವಿಲ್ಲಿ ಟೈಟ್ ಇರ್ತೇವೆ, ಅಲ್ಲಿ 2-1 ಮಾರ್ಕ್ಸ್ ತಗೊಂತೀವಿ. ಹೊರಗೆ ಬಂದ ಮೇಲೆ ನಾನು ಎಷ್ಟೋ ವಿದ್ಯಾರ್ಥಿಗಳನ್ನು ನೋಡ್ತಾ ಇರ್ತೇನೆ, ಮನೆಯಿಂದ ಬರೆಯುವಾಗ ಎಕ್ಸಾಮ್ದಲ್ಲಿ ಅಲ್ಲಿ ಜೆರಾಕ್ಸ್ ಸೆಂಟರ್ ತುಂಬಿರ್ತಾವೆ. ನಾನು ಬರ್ತಾರೆ ಅದ ಹೊರಗೆ ಹೋಗ್ತಾರೆ. ಅದು ಬೇಡ. ನೀವು ಸ್ವಂತ ಇದ್ರಿ ಅಂತಂದ್ರೆ ಯಾವ ಹೆದರಿಕೆ ಇರೋದಿಲ್ಲ, ಯಾವ ಸ್ಕ್ವಾಡ್ ಬಂದರೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ.
ಆಮೇಲೆ ನೀವು ಮಾಡುವಂತ ತಪ್ಪು ನಿಮ್ಮ ಮುಂದಿನವರಿಗೆ ನೋವಾಗುತ್ತೆ. ಕೆಲವರು ಬರೀತಿರ್ತಾರೆ, ನೀವು ಪದೇ ಪದೇ ಅವರಿಗೆ ಕಿರುಕುಳ ಕೊಡ್ತಿರ್ತೀರಿ, ತೊಂದರೆ ಕೊಡ್ತಿರ್ತೀರಿ, ನಿಮ್ಮಿಂದ ಅವರು ಕೂಡ ಹಾಳಾಗುವಂತ ಪರಿಸ್ಥಿತಿ ಇರುತ್ತೆ. ಸೊ ಹಾಗಾಗಿ ಮತ್ತೊಬ್ಬರಿಗೆ ತೊಂದರೆ ಕೊಡುವಂತ ಪ್ರಯತ್ನ ನೀವು ಮಾಡಬೇಡಿ, ಜೊತೆಗೆ ಮತ್ತೊಬ್ಬರಿಗೂ ತೊಂದರೆ ಕೊಡಬೇಡಿ, ನೀವು ತೊಂದರೆ ಅನುಭವಿಸಬೇಡಿ. ಸೊ ಹಾಗಾಗಿ ಬರ್ತಕ್ಕಂಥ ಈ ದಿನಗಳು ಒಳ್ಳೆಯದಾಗಲಿ. ಮುಂದೆ ಒಂದು ಉನ್ನತ ಹುದ್ದೆಯೊಳಗ ನೀವು ಬಂದು ನಮಗಿಂತ ಹೆಚ್ಚಿನ ಹುದ್ದೆಯೊಳಗ ತಾವಾಗಬೇಕು ಅನ್ನುವಂಥದ್ದು ನನ್ನ ಬಯಕೆ. ಯಾಕಂದ್ರೆ ನಾನು ನಿಮ್ಗೊಂದ್ಸಲ ಹೇಳಿದ್ದೀನಿ, ನಾನು BEd ಕಲ್ತಿದ್ದು ನನ್ನ ಸ್ಟೂಡೆಂಟ್ ಕೈಯಲ್ಲಿ ಅಂತ. ಅಂದ್ರೆ ಎಷ್ಟು ಖುಷಿ ಇರುತ್ತೆ. ಈಗ ಎಷ್ಟೋ ವಿದ್ಯಾರ್ಥಿಗಳು ಪಾಸ್ ಆಗಿ ಹೋದ್ಮೇಲೆ ಎಲ್ಲೂ ಇರ್ತಾರೆ, ನಮ್ಗೆ ಗುರುತು ಹತ್ತೋದಿಲ್ಲ, ಹೆಂಗೋ ಆಗಿರ್ತಾರೆ. ಕೆಲವರು ಪರಿಚಯ ಇದು ಆಗೋದಿಲ್ಲ, ಯಾಕಂದ್ರೆ ಸಾವಿರಾರು ವಿದ್ಯಾರ್ಥಿಗಳು ಇರುವುದರಿಂದ ಎಲ್ಲೋ ಬೆಂಗಳೂರು, ಮೈಸೂರು ಎಲ್ಲೋ ಇರ್ತಾರೆ. ಎಲ್ಲೋ ಕೆಲವೊಂದು ಹೋದಾಗ ಭೇಟಿ ಆದ ತಕ್ಷಣ ಸರ್ ನಮಸ್ಕಾರ ಅಂದಾಗ ನಾವು ಏನ್ ಮಾಡ್ಬೇಕಾದ್ರೆ ನಿನ್ನ ಹೆಸರು ಏನು ಅಂತ ಕೇಳಿದಾಗ ಏನ್ ಸರ್ ನಮ್ಮನ್ನು ನೆನಪಾಗಿರ್ತಾರ, ಆ ಭಾವನೆ ನಿಮಗೆ ಬರಬಾರ್ದು. ಯಾಕಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ಮುಖ ದೃಷ್ಟಿ ಮಾತ್ರ ಗೊತ್ತಿರುತ್ತೆ, ಆದ್ರೆ ನೀವು ಅಪಾಯಿಂಟ್ ಆಗಿ ನಮ್ಮ ಕಡೆ ಭೇಟಿ ಆಗ್ಬೇಕಾದ್ರೆ ಒಂದು 10-15 ವರ್ಷ ಆಯ್ತು ಅಂದ್ರೆ ಮುಖಚರ್ಯ ಬದಲಾವಣೆಗಳಾಗಿರುತ್ತೆ. ಸೊ ಎಷ್ಟೋ ವಿದ್ಯಾರ್ಥಿಗಳು ನಾನು ಕೆಲವು ಬೆಂಗಳೂರಿಗೆ ಹೋದಾಗ ಪೊಲೀಸ್ ಕಾನ್ಸ್ಟೇಬಲ್ ಇದ್ದವರು, PSI ಇದ್ದವರು ಸಹಿತ ಭೇಟಿಯಾಗಿರ್ತಾರೆ. ಕೆಲವೊಂದು ಸರ್ಕಲ್ ನಲ್ಲಿ ದಾಟಿ ಹೋಗುವಾಗ ಎಷ್ಟು ಖುಷಿ ಆಗುತ್ತೆ. ಏನೋ ಒಂದು ಹುದ್ದೆಯಲ್ಲಿ ನೀವು ನೌಕರಿ ತೆಗೆದುಕೊಳ್ಳದೇ ಇದ್ರೂ ಕೂಡ ಸ್ವಯಂ ಉದ್ಯೋಗವನ್ನಾಗಿ ಮಾಡಿ ಬದುಕಿದ್ರು ಕೂಡ ನಮ್ಮ ವಿದ್ಯಾರ್ಥಿ ಎಷ್ಟು ಚೆನ್ನಾಗಿ ಬದುಕ್ತಾನೆ ಅಂತ ಇರುತ್ತೆ. ಎಷ್ಟೋ ವಿದ್ಯಾರ್ಥಿಗಳು ಕೂಡ ಅದನ್ನೂ ಕೂಡ ಇರುತ್ತೆ. ಎಷ್ಟೋ ಸಂದರ್ಭದಲ್ಲಿ ಎಷ್ಟೋ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಆ ನೋವುಗಳನ್ನ ನೋಡ್ಲಿಕ್ಕೆ ತೊಂದರೆ. ಎಷ್ಟು ನೀವು ಏನ್ ಮಾಡ್ತೀರಿ ಅಂತಂದ್ರೆ, ಕೆಲವೊಂದು ಸಂದರ್ಭದಲ್ಲಿ ನಾವು ಎದುರಿಗೆ ಬಂದ್ವಿ ಅಂತಂದ್ರೆ ಸರ್ ಹೋಗ್ತಿರ್ತೀವಿ. ಯಾಕಂದ್ರೆ ನನಗೇನು ಉದ್ಯೋಗ ಸಿಕ್ಕಿಲ್ ಬಿಡಪ್ಪ, ನಮ್ಮಲ್ಲಿ ಏನು ಕೇಳಿದ್ರೆ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ನಮ್ಗೆ ಅಸಹ್ಯ ಅಂತ. ಆ ರೀತಿ ದಯವಿಟ್ಟು ಯಾರು ಭಾವಿಸ್ಬೇಡಿ. ಯಾವುದೇ ಉದ್ಯೋಗ ಇರಲಿ, ಕೃಷಿ ಇರಲಿ ಅಥವಾ ನೌಕರಿ ಇರಲಿ ಅಥವಾ ಯಾವುದೇ ಸ್ವಯಂ ಉದ್ಯೋಗ ಇರಲಿ, ಒಟ್ಟಾರೆ ಒಂದು ಬದುಕಿಗೆ ನಿಮ್ಗೆ ಉದ್ಯೋಗ ಇದ್ದೇ ಇರುತ್ತೆ. ಸೊ ಹಾಗಾಗಿ ಆ ದೂರ ಸರಿಯುವಂತ ಪ್ರಯತ್ನ ದಯವಿಟ್ಟು ಮಾಡಬೇಡಿ. ಯಾಕಂದ್ರೆ ನಮ್ಗೆಲ್ಲ ಖುಷಿ, ನೀನು ಕೃಷಿಕನಾದ್ರೂ ಖುಷಿ, ಒಟ್ಟಾರೆ ಒಂದು ಉದ್ಯೋಗದಲ್ಲಿ ನೀನಿದ್ರೆ ಅದು ಉತ್ತಮ ಮಾರ್ಗವನ್ನಾದ್ರೂ ನೀನು ಹಿಡಿದಿಯಲ್ಲ ಅಂತ. ಅದರ್ಸ್ ನೀವು ಏನಾದ್ರೂ ಜಾಬ್ನಲ್ಲಿ ಇದ್ರೂ ಕೂಡ ಭಾಳ ಬೈತದ ನೋಡಿ ಕಾಲೇಜ್ದಾಗ ಇವನು ಮಾತಾಡ್ಸೋದು ಬೇಡ ಅನ್ನುವಂಥ ಭಾವನೆಯೂ ಬೇಡ. ಯಾಕಂತಂದ್ರೆ ನಾವು ನೀವು ಹೇಳಿದ್ರೆ ನೀವು ನಿಮ್ಮ ಅನುಕೂಲತೆ, ನಿಮ್ಮ ಒಳ್ಳೆಯದಕ್ಕಾಗಿ ನಾವು ಮಾತನಾಡಿದ್ದೇವೆ ವಿನಃ ಅದರಿಂದ ನಮಗೇನು ಪ್ರಯೋಜನ ಇಲ್ಲ. ಹಾಗಾಗಿ ದಯವಿಟ್ಟು ಬರ್ತಕ್ಕಂಥ ಸಂದರ್ಭದೊಳಗ ನೀವು 10 ವರ್ಷಕ್ಕಾದ್ರೂ ಭೇಟಿಯಾಗ್ರಿ ಅಥವಾ ಪ್ರತಿದಿನಾನು ಭೇಟಿಯಾಗ್ರಿ. ಭೇಟಿಯಾದಾಗ ನೀವು ನಮಸ್ಕಾರ ಮಾಡ್ಲಿಕ್ಕೆ ಅಷ್ಟೇ, ಸರ್ ಆರಾಮಿದ್ದೀರಾ ಅಂತಂದ್ರೆ ಸಾಕು, ಅದೇ ನಮ್ಮ ಖುಷಿ. ಅಥವಾ ಈ ಉನ್ನತ ಹುದ್ದೆಯಲ್ಲಿ ನಮಗಿಂತ ಹೆಚ್ಚಿನ ಸ್ಥಾನವನ್ನ ನೀವು ಅಲಂಕರಿಸಿ ಬರಬೇಕು ಅನ್ನುವಂಥದ್ದು ನಮ್ಮ ಆಸೆ. ನೀವು ಟೀಚರ್ ಆಗ್ತಿರೋ ಅಥವಾ ಸೈನಿಕರಾಗ್ತಿರೋ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಆಗ್ತಿರೋ ಅಥವಾ ಕ್ರೀಡಾಪಟುಗಳಾಗ್ತಿರೋ, ಎಲ್ಲಾದರೂ ಒಂದು ಉತ್ತಮವಾದಂತಹ ಸ್ಥಾನವನ್ನ ತಾವು ಪಡೆದುಕೊಳ್ಳಿ. ಬರ್ತಕ್ಕಂಥ ದಿನಗಳು ತಮ್ಮೆಲ್ಲರಿಗೂ ಒಳಿತನ್ನ ಮಾಡಲಿ. ಹಾಗೆಯೇ ನೀವು ಹೋಗುವಾಗ ಏನ್ ಮಾಡ್ರಿ ಅಂತಂದ್ರೆ, ಮಹಾವಿದ್ಯಾಲಯಗಳ ಹಳೆಯ ವಿದ್ಯಾರ್ಥಿಗಳ ಸಂಘ ಇದೆ, ದಯವಿಟ್ಟು ಅದರ ಸದಸ್ಯತ್ವವನ್ನ ನೀವು ಪಡ್ಕೊಳ್ರಿ, ಸದಸ್ಯರಾಗ್ರಿ. ಅದಕ್ಕೇನು ಈಗ ಭಾಳ ಇರೋದಿಲ್ಲ, ಭಾಳ ಒಂದು 200 ರೂಪಾಯಿ 200 ರೂಪಾಯಿ ಇರುತ್ತೆ. ಸೊ ಹಾಗಾಗಿ ನೀವು ಅದರ ಮೆಂಬರ್ಸ್ ಆಗ್ರಿ. ಯಾವುದೇ ನಾವು ಕಾರ್ಯಕ್ರಮ ಆದವು ಅಂತಂದ್ರೆ ನಾವು ನಿಮಗೆ ಏನಾದರೂ ಸಂಪರ್ಕಿಸಲಿಕ್ಕೆ ಅನುಕೂಲ ಆಗುತ್ತೆ. ಅಲ್ಲಿ ನೀವು ಅಡ್ರೆಸ್ಗಳನ್ನ, ಮನೆಯ ಅಡ್ರೆಸ್ ಅನ್ನಾದ್ರೂ ಕೂಡ ಕೊಟ್ಟು ಹೋಗ್ರಿ. ಜೊತೆಗೆ ಅಪಾಯಿಂಟ್ಮೆಂಟ್ ಆದ್ಮೇಲೂ ಕೂಡ ಮಹಾವಿದ್ಯಾಲಯ ಮರಿಲಿಕ್ಕೆ ಹೋಗ್ಬೇಡ. ಸೊ ದಯವಿಟ್ಟು ಪುನಃ ಆ ಮಹಾವಿದ್ಯಾಲಯದಲ್ಲಿ ನಿಮ್ಮ ಸಬ್ಜೆಕ್ಟ್ ಹೇಳದೇ ಇದ್ರೂ ಕೂಡ ಎಲ್ಲ ಬೇರೆ ಬೇರೆ ಸಬ್ಜೆಕ್ಟ್ಗಳು ಕೂಡ ಅವರ ಬಗ್ಗೆ ನಿಮಗೆ ಭೇಟಿಯಾದರು ಅಂತಂದ್ರೆ ನಮ್ಮ ಕಾಲೇಜ್ ಸರ್ ಅನ್ನುವಂಥ ಭಾವನೆ ನಿಮ್ಗೆ ಇರಲಿ. ಇದುವರೆಗೂ ನಾನೇನಾದರೂ ನಿಮ್ಗೆ ಅಂದಿದ್ರೆ ಮತ್ತೊಮ್ಮೆ ನಮಗೆ ನಾನು ಕ್ಷಮೆಯನ್ನ ಕೇಳಿ ನಾನು ನಿಮ್ಮೆಲ್ಲರಿಗೂ ಈ ಬರ್ತಕ್ಕಂಥ ದಿನಗಳು ಒಳಿತಾಗಲಿ ಅಂತ ಮತ್ತೊಮ್ಮೆ ಆಶಿಸಿ ನನ್ನ ಈ ವರ್ಷದ ವಿಷಯಕ್ಕೆ ವಿದಾಯ ಹೇಳ್ತೇನೆ. ಎಲ್ಲರಿಗೂ Thanks. Love you forever.
ಸನ್ಮಾನ್ಯ ಶ್ರೀ ಇಷ್ಟೇ ಕ್ಲಾಸ್ ಮುಗಿತು ನೋಡ್ರಿ. ನಮ್ಮ ಸರ್ ನಮ್ಮ ಬಗ್ಗೆ ಭಾಳ ಯಥೇಚ್ಛವಾಗಿ ಹೇಳಿ ನಮ್ಮ ಮುಂದಿನ ಜೀವನ ಚೆನ್ನಾಗಿರಲಿ ಅಂತೇಳಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಬಟ್ ಭಾಳ ಎಮೋಷ್ನಲಾಗಿ ಮಾತಾಡಿದ್ರು. ನಮಗೂ ಕೂಡ ಭಾಳ ಎಮೋಷನ್ ಆಗಿತ್ತು. ನಾವು ಎಮೋಷನ್ ಕಂಟ್ರೋಲ್ ಮಾಡ್ಕೊಂಡು ಹಿಸ್ಟ್ರಿ ಕ್ಲಾಸಿಗೆ ವಿದಾಯ ಹೇಳಿದ್ವಿ. ಡಿಗ್ರಿ ಲೈಫ್ನ ಕೊನೆ ಹಿಸ್ಟ್ರಿ ಕ್ಲಾಸ್ ಎಂಡ್ ಆಫ್ ದ ಹಿಸ್ಟ್ರಿ ಕ್ಲಾಸ್.